ಸದ್ಯ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ತರಾತುರಿಯಲ್ಲಿ ರಸ್ತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಹೆಸರನ್ನ ಇಡಲಾಗಿದೆ. ಬೆಂಗಳೂರಿನ ಯಡಿಯೂರು ವಾರ್ಡ್ನ ರಸ್ತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರು ನಾಮಕರಣ ಮಾಡಲಾಗಿದೆ. ಸರ್ಕಾರದಿಂದ ಅನುಮೋದನೆ ಇಲ್ಲದಿದ್ರೂ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ತರಾತುರಿಯಲ್ಲಿ ರಸ್ತೆಗೆ ಹೆಸರಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇನ್ನು ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ರೂ ಕೂಡ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಆಯೋಜಕರು ಆಹ್ವಾನಿಸಿಲ್ಲ. ಸ್ಥಳೀಯ ಕಾರ್ಪೊರೇಟರ್ ಪೂರ್ಣಿಮಾ ರಮೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೌತ್ ಅಂಡ್ ಸರ್ಕಲ್ ಬಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ರಾಜ್ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ವಿನಯ್ ರಾಜ್ಕುಮಾರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಬೆಂಗಳೂರಿನ ಯಡಿಯೂರು ವಾರ್ಡ್ಗೆ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಿಡಲಾಗಿದೆ. ಇಲ್ಲಿ ಸಾಕಷ್ಟು ಪ್ರಶ್ನೆ ಉದ್ಭವವಾಗುತ್ತೆ. ಒಂದ್ ಕಡೆ ಸರ್ಕಾರದಿಂದ ಅನುಮತಿ ಸಿಗದೇ ಇದ್ರೂ ಕೂಡ ಹೆಸರನ್ನ ಇಡಲಾಗಿದೆ. ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರಿಗೆ ಒಂದು ಇನ್ವಿಟೇಷನ್ ಅಲ್ಲಿ ಹೆಸರಿದ್ರು ಕೂಡ ಅವರನ್ನ ಆಹ್ವಾನ ಮಾಡಿಲ್ಲ ಅಂತ. ಯಾಕೆಷ್ಟು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಉದ್ಭವವಾಗುತ್ತಲ್ವಾ? ಎಸ್ ನವ್ಯ, ಏನಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಜೊತೆಗೆ ಅವರ ಸಾಮಾಜಿಕ ಕಾರ್ಯ ಹಾಗೆ ಸಿನಿಮಾದ ಕ್ಷೇತ್ರಕ್ಕೆ ಅವರೊಂದು ಕೊಡುಗೆ ಸಲ್ಲಿಸಿರೋದ್ರಿಂದ, ಸಾಕಷ್ಟು ಗಣ್ಯ ಸೇವೆ ಸಲ್ಲಿಸಿರೋದ್ರಿಂದ ಆ ಒಂದು ನೆನಪಿನಲ್ಲಿ ಈ ಮಾಧವನ್ ರಾವ್ ಪಾರ್ಕ್ ಏನಿತ್ತು ಅಲ್ಲಿಂದ ಇದು ಒಂದು ಉದ್ದದ ಒಂದು ಶ್ರೀನಿವಾಸರಾವ್ ವೃತ್ತದವರೆಗೆ ಸುಮಾರು 1 ಕಿಲೋಮೀಟರ್ಗೆ ಹೆಚ್ಚು ಉದ್ದದ ಒಂದು ರಸ್ತೆಗೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ರಸ್ತೆ ಅನ್ನುವಂತಹ ನಾಮಕರಣದ ಕಾರ್ಯಕ್ರಮ ಈಗ ನಡೀತಾ ಇದೆ. ಆದ್ರೆ ಇದರ ಮಧ್ಯೆ ಒಂದು ವಿವಾದ ಹುಟ್ಟು ಹಾಕ್ತಾ ಇದೆ. ಅಂದ್ರೆ ಇದಕ್ಕೆ ಸರಿಯಾದ ಒಂದು ಅಪ್ರೂವಲ್ ಕೌನ್ಸಿಲ್ ಇಂದ ಸಿಕ್ಕಿಲ್ಲ ಅಂತ. ಅಂದ್ರೆ ಇದು ನೇರವಾಗಿ ಅಂದ್ರೆ ಅಧಿಕಾರಿಗಳ ಮುಖಾಂತರ ಇದು ಕೌನ್ಸಿಲ್ ಅಲ್ಲಿ ಈ ಸಬ್ಜೆಕ್ಟ್ ಪಾಸ್ ಆಗಿಲ್ಲ. ಬದಲಾಗಿ ಇದು ಕಾರ್ಪೊರೇಟರ್ಗಳ ಸ್ವ ಇಚ್ಛೆಯಿಂದ ಸುಮೋಟೋ ಅನ್ನುವಂತ ಇದ್ರ ಮೂಲಕ ಇವರೇ ಹಾಗೆ ಹಾಕೊಂಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ. ಆದ್ರೆ ಒಂದು ಬಾರಿ ಪಾಸ್ ಆದ ಬಳಿಕ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಮುಂದೆ ಹೋಗ್ಬೇಕು. ಬಳಿಕ ಇದನ್ನ ಸಾರ್ವಜನಿಕರ ಮುಂದೆ ಆಕ್ಷೇಪಣೆ ಅಥವಾ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸುವಂತ, ಅಂದ್ರೆ ಜನರಿಂದ ಏನಾದ್ರು ಆಕ್ಷೇಪಣೆ ಇದೆಯೋ ಅನ್ನುವಂಥದ್ದನ್ನ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡಬೇಕಾಗ್ತದೆ. ಮತ್ತೊಮ್ಮೆ ಇದು ಕೌನ್ಸಿಲ್ಗೆ ಬಂದು ಅಲ್ಲಿ ಚರ್ಚೆಯಾಗಿ ಬಳಿಕ ಅದು ಸರ್ಕಾರದ ನಿರ್ಣಯಕ್ಕೆ ಹೋಗ್ಬೇಕಾಗ್ತದೆ. ಆದ್ರೆ ಯಾವುದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ತರಾತುರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಇದು ಈ ಯಡಿಯೂರು ವಾರ್ಡ್ನ ಕಾರ್ಪೊರೇಟರ್ ಪೂರ್ಣಿಮಾ ರಮೇಶ್ ಹಾಗೂ ಎನ್.ಆರ್. ರಮೇಶ್ ಅವರು, ಇದರಲ್ಲಿ ಒಂದು ಮಾಜಿ ಕಾರ್ಪೊರೇಟರ್ ಎನ್.ಆರ್. ರಮೇಶ್ ಅವರು ಇದರಲ್ಲಿ ಒಂದು ತರಾತುರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇದಕ್ಕೆ ನೇರವಾದ ಒಂದು ಇನ್ವಿಟೇಷನ್, ಪರ್ಸನಲ್ ಇನ್ವಿಟೇಷನ್ ಏನೋ ಒಂದು ಪ್ರೊಸೀಜರ್ ಪ್ರಕಾರ ಒಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆ.ಜೆ. ಜಾರ್ಜ್ ಅವರಿಗೆ ಆಹ್ವಾನ ಇಟ್ಟಿಲ್ಲ ಅನ್ನುವಂಥದ್ದು ಕೂಡ. ಜೊತೆಗೆ ಮೇಯರ್ ಪದ್ಮಾವತಿ ಅವರದ್ದು ಕೂಡ ಪರ್ಸನಲ್ ಆಗಿ ಇನ್ವೈಟ್ ಅನ್ನ ಮಾಡಿಲ್ಲ. ಬದಲಾಗಿ ಇವರಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೊಸೀಜರ್ ಪ್ರಕಾರ ಬೆಂಗಳೂರಿನ ಪ್ರಥಮ ಪ್ರಜೆ ಮೇಯರ್ ಅವರ ಆಹ್ವಾನ ಆಗಿರ್ಬೋದು, ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನ ಆಹ್ವಾನ ಮಾಡ್ಬೇಕಿತ್ತು. ಆದ್ರೆ ಅದ್ಯಾವುದನ್ನು ಮಾಡದೆ ಸ್ವ ಇಚ್ಛೆಯಿಂದ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಯಡಿಯೂರು ವಾರ್ಡ್ನಲ್ಲಿ ತಮ್ಮ ಹೆಸರನ್ನ ಗುರುತಿಸಿಕೊಳ್ಬೇಕು ಅನ್ನುವಂತ ಒಂದು ದುರುದ್ದೇಶದಿಂದ ಆಗಿರ್ಬೋದು ಈ ಕಾರ್ಯಕ್ರಮವನ್ನ ತರಾತುರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಮೇಯರ್ ಹಾಗೂ ನಗರಾಭಿವೃದ್ಧಿ ಸಚಿವರು ಗೈರು ಹಾಜರಾಗಿದ್ದಾರೆ. ನವ್ಯ, ಸೌಮ್ಯ, ಇನ್ನೊಂದು ಕಡೆ ನಾವು ಗಮನಿಸಬೇಕು ವಿಚಾರ. ಒಂದ್ ಕಡೆಯಿಂದ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ, ಇನ್ನೊಂದ್ ಕಡೆ ಮೇಯರ್ಗೂ ಇನ್ವೈಟ್ ಮಾಡಿಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೆ.ಜೆ. ಜಾರ್ಜ್ ಅವರಿಗೂ ಕೂಡ ಇನ್ವೈಟ್ ಮಾಡಿಲ್ಲ. ತಮ್ಮದೇ ಇಷ್ಟದ ಪ್ರಕಾರ ಹೇಗ್ ಸಾಧ್ಯ ಅಂತ ಇಂಥದ್ದೊಂದು ಕೆಲಸ ಮಾಡಕ್ಕೆ? ಇದೇ ಒಂದು ಉದ್ಭವ ಆಗಿರುವಂತ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಇರೋದು ಬಿಜೆಪಿಯ
ಕಾರ್ಪೊರೇಟರ್ ಅವರ ಪೂರ್ಣಿಮಾ ರಮೇಶ್ ಅವರು, ಹಾಗೆ ಬಿಜೆಪಿ ಬೆಂಗಳೂರಿನ ಬಿಜೆಪಿ ವಕ್ತಾರ NR ರಮೇಶ್ ಅವರು ಮಾಜಿ ಕಾರ್ಪೊರೇಟರ್ ಆಗಿದ್ರು. ಹಾಗಾಗಿ ಬೇರೆ ಪಕ್ಷ ಆಗಿರೋದ್ರಿಂದ ಇಲ್ಲಿ ಆ ರೀತಿಯ ಒಂದು ಗುದ್ದಾಟವು ಬಂದಿರಬಹುದು. ಹಾಗಾಗಿ ಒಂದು ಸಮನ್ವಯದಲ್ಲಿ ಇಂತ ಒಂದು ದೊಡ್ಡ ಕೆಲಸ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಂತ ಹೆಸರನ್ನ ಈ ರಸ್ತೆಗೆ ಇಡೋದಕ್ಕೆ ಹೆಚ್ಚಿನಾಗಿ ಯಾರ ವಿರೋಧವೂ ಇರೋದಿಲ್ಲ. ಹೆಚ್ಚಿನಾಗಿ ಇದಕ್ಕೆ ಒಂದು ಎಲ್ಲರ ಒಂದು ಕಾಪರೇಷನ್ ಸಿಗುತ್ತೆ, ಅಥವಾ ಸರ್ಕಾರವೇ ಇದನ್ನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಬೇಕು, BBMP ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಬೇಕು ಅನ್ನೋಂಥ ಉದ್ದೇಶ ಮೇಯರ್ ಅವ್ರಿಗೂ ಕೂಡ ಇತ್ತು. ಮೇಯರ್ ಜಿ ಪದ್ಮಾವತಿ ಅವರು ಕೂಡ ಇದನ್ನ ಡಿಸ್ಕಸ್ ಮಾಡಿದ್ರು. ಅಂದ್ರೆ ಒಂದು ಸರಿಯಾದ ಒಂದು ಪ್ರೊಸೀಜರ್ ಮೂಲಕ ಪಾಸ್ ಆಗಿ ಬರಲಿ, ನಾವೇ ಪಾಲಿಕೆ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಇದನ್ನ ಕಾರ್ಯಕ್ರಮ ಮಾಡುವ ಅನ್ನುವಂತ ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಆತುರವಾಗಿ ಬಿಜೆಪಿ ಕಾರ್ಪೊರೇಟರ್ ಆಗಿರುವಂತಹ ಪೂರ್ಣಿಮಾ ರಮೇಶ್ ಹಾಗೆ ಅವರ ಪತಿ ಬಿಜೆಪಿ ವಕ್ತಾರ NR ರಮೇಶ್ ಅವರು ಇದನ್ನ ತಮಗೆ ಒಂದು ಹೆಸರು ಬರೋದಕ್ಕೆ ಕಾರಣ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಆತುರವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ನವ್ಯ, ಸೌಮ್ಯ, ಇನ್ನೊಂದು ಪ್ರಶ್ನೆ, ಯಾರನ್ನೋ ಓಲೈಸ್ಕೊಳ್ಳೋಕೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಾ ಹೇಗೆ ಅಂತ? ಖಂಡಿತ ಈ ಒಂದು ಅನುಮಾನ ಉಂಟಾಗ್ತಾ ಇದೆ. ಯಾಕಂದ್ರೆ ಈಗ ಚಿತ್ರರಂಗಕ್ಕೆ ಕೊಡುಗೆ ನೀಡಿರುವಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರು ಇಡೋದಕ್ಕೆ ಯಾರ ವಿರೋಧವೂ ಇರ್ತಾ ಇರ್ಲಿಲ್ಲ. ಆದ್ರೂ ಕೂಡ ಅದು ಪ್ರೊಸೀಜರ್ ಮೂಲಕ ಪಾಸ್ ಆಗಿ ಬರ್ತಾ ಇದ್ರೆ ಖಂಡಿತ ಇದು ಎಲ್ರಿಗೂ ಒಂದು ಖುಷಿ ನೀಡುವಂತ ವಿಚಾರ. ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೂ ಒಂದು ಹೆಸರು ತರುವಂತ ವಿಚಾರ. ಆದ್ರೆ ಈಗ BBMP ವತಿಯಿಂದ ನಾಮಕರಣ ಅಂತ ಹೆಸರಿಟ್ಕೊಂಡು ಇಲ್ಲಿ ಸ್ವಪ್ರತಿಷ್ಠೆಯನ್ನ ಮುಂದಿಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋಂತ ಆರೋಪ ಕೇಳ್ತಾ ಇದೆ. ಯಾಕಂದ್ರೆ ಹೆಸರು ಇಲ್ಲಿ ನಾಮಫಲಕ ಇರ್ಬೋದು, ರಸ್ತೆಯ ನಾಮಫಲಕದಲ್ಲಿ ಎಲ್ಲಾ ಕಡೆಯೂ BBMP ವತಿಯಿಂದ ಅಂತಾನೆ ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅಂತಾನೆ ನಾಮಕರಣ ಆಗ್ತಾ ಇದೆ. ಆದ್ರೆ ಇದಕ್ಕೆ ಪ್ರಮುಖ ರೂವಾರಿಯಾಗಿರುವಂತಹ ಮೇಯರ್ ಜಿ ಪದ್ಮಾವತಿ ಅವರೇ ಈ ಕಾರ್ಯಕ್ರಮದಲ್ಲಿ ಇಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಸಮಾಧಾನ ಇದೆ, ಈ ಕಾರ್ಯಕ್ರಮದಲ್ಲಿ ಏನೋ ಒಂದು ದೋಷ ಇದೆ, ಅಥವಾ ಯಾವುದೇ ಒಂದು ಪ್ರೊಸೀಜರ್ ಸರಿಯಾಗಿ ಫಾಲೋ ಮಾಡಿಲ್ಲ ಅನ್ನುವಂಥದ್ದು ಎದ್ದು ತೋರ್ತಾ ಇದೆ. ನವ್ಯ, ಧನ್ಯವಾದ ಸೌಮ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಯಡಿಯೂರು ವಾರ್ಡ್ ರಸ್ತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರು ನಾಮಕರಣ ಮಾಡಿದೆ. ಆದರೆ ಸರ್ಕಾರದಿಂದ ಯಾವುದೇ ಅನುಮೋದನೆ ಇಲ್ಲದಿದ್ರೂ ಕೂಡ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ತರಾತುರಿಯಲ್ಲಿ ರಸ್ತೆಗೆ ಹೆಸರಿಡೋದಕ್ಕೆ ಇದೀಗ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಇನ್ನು ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿದ್ರೂ ಕೂಡ ಅತಿಥಿಗಳನ್ನ ಆಹ್ವಾನಿಸಲಿಲ್ಲ ಆಯೋಜಕರು ಕಾರ್ಯಕ್ರಮಕ್ಕೆ. ಸ್ಥಳೀಯ ಕಾರ್ಪೊರೇಟರ್ ಪೂರ್ಣಿಮಾ ರಮೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸೌತ್ ಅಂಡ್ ಸರ್ಕಲ್ ಬಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಕಾರ್ಯಕ್ರಮದಲ್ಲಿ ರಾಜ್ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ವಿನಯ್ ರಾಜ್ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಆದರೆ ಯಾರಿಗೆ ಆಹ್ವಾನವನ್ನ ನೀಡಬೇಕೋ ಅವರಿಗೆ ನೀಡಿಲ್ಲ. ಅವರನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಅವರ ಹೆಸರಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ KJ ಜಾರ್ಜ್ ಇರಬಹುದು, ಹಾಗೆ ಮೇಯರ್ ಜಿ ಪದ್ಮಾವತಿ ಅವರಿಗೆ ಆಹ್ವಾನ ಮಾಡಿಲ್ಲ. ಅವರ ಅನುಪಸ್ಥಿತಿ ಒಂದು ಕಾರ್ಯಕ್ರಮದಲ್ಲಿ ಎದ್ದು ಕಾಣ್ತಿದೆ. ಯಡಿಯೂರು ವಾರ್ಡ್ನ ರಸ್ತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರನ್ನ ಇಡಲಾಗಿದೆ. ಸರ್ಕಾರದಿಂದ ಅನುಮತಿ ಇಲ್ಲದೆ ಇದ್ರೂ ಕೂಡ ತರಾತುರಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ತರಾತುರಿಯಲ್ಲಿ ರಸ್ತೆಗೆ ಹೆಸರಿಡಿರುವುದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇನ್ನು ಆಹ್ವಾನ ಪತ್ರಿಕೆಯಲ್ಲಿ ಸಾಕಷ್ಟು ಗಣ್ಯರ ಹೆಸರಿದ್ರೂ ಕೂಡ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ. ಸ್ಥಳೀಯ ಕಾರ್ಪೊರೇಟರ್ ಪೂರ್ಣಿಮಾ ರಮೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸೌತ್ ಅಂಡ್ ಸರ್ಕಲ್ ಬಳಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ KJ ಜಾರ್ಜ್ ಹಾಗೆ ಮೇಯರ್ ಜಿ ಪದ್ಮಾವತಿ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ.